ಮಳೆಗಾಗಿ ನಾವೊಂದು ಪತ್ರ ಬರ್ದೇನ್ರಿ ಮಳೆಗೆ, ಪ್ರಿಯ ಮಳೆಯೇ ಒಮ್ಮೆ ಬಂದು ಹೋಗು ಅಂತ. ಅದಕ್ಕೆ ಮಳೆ ರಿಪ್ಲೈ ಕೊಟ್ಟತ್ರೆ, ಸಾರಿ ರಾಂಗ್ ಲೊಕೇಶನ್. ಈ ವರ್ಷ ಮಳೆ ಯಾ ನಮ್ಮನ್ ಸಿಟ್ಟಾಗ್ಯದಂದ್ರಿ ನಮ್ಮ ಉತ್ತರ ಕರ್ನಾಟಕ ಅಡ್ರೆಸ್ ನೆನಪೋಗ್ಯದ. ಅದಕ್ಕೆ ನಮಸ್ಕಾರ, ಸ್ಟ್ಯಾಂಡಪ್ ಕಾಮಿಡಿಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತರಿ? ಬೆಳಗ್ಗೆ ಎದ್ದು ಟೀ ಕುಡಿಯೋಕ್ಕಿಂತ ಮುಂಚೆ ಆಕಾಶ ನೋಡ್ತೀವಿ. ಆಕಾಶದಲ್ಲಿ ಒಂದು ಮೋಡ ಇದ್ದರೆ ಸಾಕ್ರಿ, ಬರುತ್ತೆ ಬರುತ್ತೆ ಇವತ್ತು ನಮ್ಮ ಊರ ಮೇಲೆ ಮಳೆ ಬರುತ್ತೆ ಅಂತ ಸಂಭ್ರಮ ಪಡ್ತೀವಿ. 5 ನಿಮಿಷ ಆದ ಬೆಳಕು ಮೋಡ ನಮ್ಗೆ ನೋಡಿ ಹೇಳ್ತೀವಿ, ಸಾರಿ ಅಪ್ಪಿ, ನಾವು ಪಕ್ಕ ಡಿಸ್ಟಿಕ್ ಬೇರೆ ರಾಜ್ಯಕ್ಕೆ ಹೋಲತ್ತಿದ್ದೇವೆ, ನಾಳೆಗೆ ಬರ್ತೀವಿ. ಇವತ್ತು ಮಳೆ ಕೂಡ ದೊಡ್ಡ ಸೆಲೆಬ್ರಿಟಿ ಆಗಿದೆ ರೀ. ಒಂದು ಝಲಕ್ ತೋರಿಸಿ ಫೋಟೋ ಕೊಟ್ಟು ಕಣ್ಮರೆ ಆಗತ್ತಿರೋದು. ಒಂದಿನ ನಾ ದೇವ್ರ ಹತ್ರ ಹೋಗಿ ಕೇಳಿದ, ದೇವ್ರೇ ಮಳೆ ಯಾಕೆ ಕಳಿಸಲ್ಲ ಅಂತ. ದೇವ್ರು ಹೇಳಿದ್ರು, ನಾನು ಕಳಿಸ್ತಾ ಇದ್ದೀನಿ, ಆದರೆ ಮೋಡದ ಡ್ರೈವರ್ ಪ್ರತಿ ಸಲ ಗೂಗಲ್ ಮ್ಯಾಪ್ ಹಾಕಿ ಬೆಂಗಳೂರು ಕಡೆ ತಿರುಗ್ತಾ ಇದ್ದಾನೆ ಅಂತ. ಒಬ್ಬ ಅಜ್ಜಿ ಹೇಳಿದಳು, ಮಗ ನಮ್ಮ ಕಾಲದಲ್ಲಿ ಮಳೆ ಕೆಳದೇನೆ ಬರ್ತಿತ್ತು ಅಂತ. ನಾನು ಹೇಳಿದೆ, ಅಜ್ಜಿ ಈಗಿನ ಮಳೆ ಅಪಾರ್ಟ್ಮೆಂಟ್ ಬೇಕು. ಈಗ ನಾವು ಪ್ರಾರ್ಥನೆ ಏನು ಮಾಡ್ಕೊಳ್ತೀವಲ್ಲ, ಇದೇ ಅಪಾರ್ಟ್ಮೆಂಟ್. ಈಗ ರೈತರು ವೆದರ್ ಆ್ಯಪ್ ಎಷ್ಟು ನೋಡ್ತಾ ಇದ್ದಾರೆ ಅಂದ್ರೆ, ಆ ವೆದರ್ ಆ್ಯಪಿಗೂ ಕೂಡ ನಾಚಿಕೆ ಆಗತ್ತಗ್ರಿ. ನಮ್ಮ ಊರಿನ ಮಕ್ಕಳು ಕೇಳ್ತಾರ, ಅಣ್ಣ ಮಳೆ ನಿಜವಾಗಿಲೂ ಬೀಳುತ್ತಾ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಮಾತ್ರ ಬರುತ್ತಾ ಅಂತ. ಮಳೆಗಾಗಿ ನಾವೊಂದು ಪತ್ರ ಬರ್ದೇನ್ರಿ ಮಳೆಗೆ, ಪ್ರಿಯ ಮಳೆಯೇ ಒಮ್ಮೆ ಬಂದು ಹೋಗು ಅಂತ. ಅದಕ್ಕೆ ಮಳೆ ರಿಪ್ಲೈ ಕೊಟ್ಟತ್ರೆ, ಸಾರಿ ರಾಂಗ್ ಲೊಕೇಶನ್. ಈ ವರ್ಷ ಮಳೆ ಯಾ ನಮ್ಮನ್ ಸಿಟ್ಟಾಗ್ಯದಂದ್ರಿ ನಮ್ಮ ಉತ್ತರ ಕರ್ನಾಟಕ ಅಡ್ರೆಸ್ ನೆನಪೋಗ್ಯದ. ಅದಕ್ಕೆ ಆದರೆ ಒಂದು ಮಾತು, ನಾವು ಕಾಮಿಡಿ ಮಾಡ್ತೀವಿ, ನಗಿಸ್ತೀವಿ, ಆದರೆ ರೈತನ ಕಷ್ಟ ನಿಜ. ಆದ್ದರಿಂದ ಎಲ್ಲರೂ ಮನಸಾರೆ ಪ್ರಾರ್ಥನೆ ಮಾಡೋಣ, ದೇವರೇ ರೈತನ ಹೊಲ ಹಸಿರಾಗಲಿ, ಬಾವಿ ತುಂಬಿರಲಿ, ಎಲ್ಲರ ಮನೆಯಲ್ಲೂ ಸಂತೋಷ ತುಂಬಿರಲಿ, ಒಳ್ಳೆಯ ಮಳೆ ಕರುಣಿಸಲಿ ನಮ್ಮ ಭಾಗದ ಮೇಲೆ. ಧನ್ಯವಾದಗಳು. ಇದೇ ರೀತಿ ಕಾಮಿಡಿ ವಿಡಿಯೋ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಕೊಡುವಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನಿಮ್ಮ ಭೇಟಿ ಅತಿ ಶೀಘ್ರದಲ್ಲಿಗೆ.